ಬೆಳಗ್ಗೆಯಿಂದ ಈವರೆಗೆ ನಡೆದ ಸುದ್ದಿಗಳ ಕ್ವಿಕ್ ಲುಕ್ ಎಲ್ಲೆಲ್ಲಿ ಏನೇನಾಯಿತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ. ರಾಜ್ಯದಲ್ಲಿ ನಡೆದ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಂಡ್ಯದ ನಾಗಮಂಗಲದಲ್ಲಿ ಫ್ಲೆಕ್ಸ್ ರಾಜಕೀಯ ತಾರಕಕ್ಕೇರಿದೆ. ರಾತ್ರೋರಾತ್ರಿ ಜೆಡಿಎಸ್ ಕಟೌಟ್ ತೆರವಿಗೆ ಮುಂದಾದ ಪುರಸಭೆ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತ ಆಗಿದೆ. ಕಾಂಗ್ರೆಸ್ ನಾಯಕರ ಕುಮ್ಮಕ್ಕಿನಿಂದ ಫ್ಲೆಕ್ಸ್ ತೆರವು ಆರೋಪ ಕೇಳಿಬಂದಿದ್ದು ಮಧ್ಯರಾತ್ರಿ ಜೆಡಿಎಸ್ ಕಾರ್ಯಕರ್ತರು ಗಲಾಟೆ ನಡೆಸಿದ್ದಾರೆ. ನಾಗಮಂಗಲ ಪಟ್ಟಣದಲ್ಲಿ ನಿನ್ನೆಯಷ್ಟೇ ಜೆಡಿಎಸ್ ಫ್ಲೆಕ್ಸ್ ಅಳವಡಿಸಿದ್ರು. ಇಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ನಾಗಮಂಗಲಕ್ಕೆ ಬರ್ತಾ ಇದ್ದು ಇದನ್ನು ಸಹಿಸೋಕೆ ಆಗದೆ ಈ ರೀತಿ ಮಾಡಿದ್ದಾರೆ ಅಂತ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಫ್ಲೆಕ್ಸ್ಗಳು ತಿಂಗಳುಗಟ್ಟಲೆ ರಾರಾಜಿಸ್ತಾ ಇದ್ರೂ ಕೂಡ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. ಆದರೆ ಜೆಡಿಎಸ್ ಫ್ಲೆಕ್ಸ್ ಮೇಲೆ ಯಾಕೆ ಸಿಟ್ಟು ಅಂತ ಪುರಸಭೆ ಸಿಬ್ಬಂದಿ ಜೊತೆ ಜೆಡಿಎಸ್ ಮುಖಂಡರು ವಾಗ್ವಾದವನ್ನ ನಡೆಸಿದ್ರು. ಸಾಹುಕಾರ ಕ್ಷೇತ್ರದಲ್ಲಿ ದಶಕದ ಬಳಿಕ ಅದ್ದೂರಿ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಜಾತ್ರೆಗೆ ಸ್ವಾಗತ ಕೋರುವ ಬ್ಯಾನರ್ ಅಳವಡಿಕೆ ವಿಚಾರದಲ್ಲೂ ಕೂಡ ಪಾಲಿಟಿಕ್ಸ್ ಶುರುವಾಗಿದೆ. 10 ವರ್ಷಗಳ ಬಳಿಕ ಗೋಕಾಕ್ ಮಹಾಲಕ್ಷ್ಮಿ ಜಾತ್ರೆ ನಡೀತಾ ಇದೆ. ಜಾರಕಿಹೊಳಿ ಕುಟುಂಬ ಸದಸ್ಯರು ಆಪ್ತರಿಗೆ ಮಾತ್ರ ಬ್ಯಾನರ್ ಅಳವಡಿಕೆಗೆ ಅವಕಾಶವನ್ನ ನೀಡಲಾಗಿದೆ ಅಂತ ಗೋಕಾಕ್ ನಗರಸಭೆ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಜಾತ್ರಾ ಮಹೋತ್ಸವ ಪೂರ್ವಭಾವಿ ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತ ಆಗಿದೆ. ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಗೋಕಾಕ್ ನಗರದಲ್ಲಿ ಸಭೆಯನ್ನ ನಡೆದಿತ್ತು. ಮೀಟಿಂಗ್ನಲ್ಲಿ ಕಾಂಗ್ರೆಸ್ ಮುಖಂಡ ಮಹಾಂತೇಶ್ ಕಡಾಡಿ, ಸದಾಶಿವ ಗುದಗಗೋಳ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನಮಗೂ ಕೂಡ ಸ್ವಾಗತ ಕೋರುವ ಬ್ಯಾನರ್ ಅಳವಡಿಕೆಗೆ ಅವಕಾಶ ನೀಡುವಂತೆ ಮನವಿಯನ್ನು ಮಾಡಿದ್ರು. ಇದಕ್ಕೂ ಮುನ್ನ 2 ದಿನಗಳ ಕಾಲ ನಗರಸಭೆ ಎದುರು ಸ್ಥಳೀಯರು ಪ್ರತಿಭಟನೆಯನ್ನು ಮಾಡಿದ್ರು. ಇದರ ಮಧ್ಯೆ ಸಚಿವ ಸತೀಶ್ ಜಾರಕಿಹೊಳಿ ಜಾತ್ರೆಯೇ ಬೇರೆ, ರಾಜಕಾರಣವೇ ಬೇರೆ, ಎಲ್ರಿಗೂ ಕೂಡ ಬ್ಯಾನರ್ ಅಳವಡಿಕೆಗೆ ಅವಕಾಶವನ್ನ ಕೊಡಿ ಅಂತ ಹೇಳಿದ್ರಂತೆ. ಪ್ರತಿನಿತ್ಯ ಸೈಬರ್ ವಂಚಕರು ಅಲರ್ಟ್ ಆಗ್ತಿದ್ದಾರೆ. 1 ವರ್ಷದಲ್ಲೇ ಸೈಬರ್ ವಂಚಕರು ಬ್ಯಾಂಕ್ಗಳಲ್ಲಿ 2915 ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ದಾರೆ. ಬೆಂಗಳೂರಿನಲ್ಲಿ 100 ಕೋಟಿ ಸೈಬರ್ ವಂಚಕರ ಪಾಲಾಗಿದೆ. ಪೊಲೀಸರು ಎಷ್ಟೇ ಅರಿವು ಮೂಡಿಸಿದ್ರೂ ಕೂಡ ವಂಚನೆಯ ಜಾಲಕ್ಕೆ ಹಲವರು ಸಿಕ್ಕಾಕೊಳ್ತಾ ಇದ್ದಾರೆ. ನಗರದ 19 ಠಾಣೆಗಳಲ್ಲಿ ಪ್ರಕರಣ ಆಧರಿಸಿ ಸಿಐಡಿ ಅಧಿಕಾರಿಗಳು ಸಮೀಕ್ಷೆ ನಡೆಸಿದ್ದಾರೆ. 1 ವರ್ಷದಲ್ಲಿ 4092 ಪ್ರಕರಣಗಳಿಂದ ಬರೋಬ್ಬರಿ 6 ಕೋಟಿ 64 ಲಕ್ಷ ರೂಪಾಯಿ ವಂಚಿಸಿರೋದು ಬೆಳಕಿಗೆ ಬಂದಿದೆ. ಹೂಡಿಕೆ, ಉದ್ಯೋಗ, OTP ಲೋನ್ ಮಾಡಿಸುವುದಾಗಿ ಹಲವರಿಗೆ ವಂಚನೆ ಎಸಗಲಾಗಿದೆ. RSS ಪ್ರಮುಖ ದತ್ತಾತ್ರೇಯ ಹೊಸಬಾಳೆ ಮಾತು ಕಾಂಗ್ರೆಸ್ನವರ ಕೆಂಗಣ್ಣಿಗೆ ಗುರಿಯಾಗಿದೆ. ಸಂವಿಧಾನದ ಪೀಠಿಗೆ ಬದಲಾಗಬೇಕು ಎಂದ ದತ್ತಾತ್ರೇಯ ಮಾತಿಗೆ ಕೈ ನಾಯಕರು ತಿರುಗೇಟು ಕೊಡ್ತಾ ಇದ್ದಾರೆ. ತುರ್ತು ಪರಿಸ್ಥಿತಿಯಾಗಿ 50 ವರ್ಷ ಆಯಿತು, ಈಗ ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ ಈಗ ದೇಶದಲ್ಲಿ ಇದೆ ಅಂತ ಸಂತೋಷ್ ಲಾಡ್ ಕಿಡಿಕಾರಿದ್ರು. ಪಹಲ್ಗಾಮ್, ಪುಲ್ವಾಮಾಗಳ ಬಗ್ಗೆ ಕೇಳಬಾರ್ದು, ಅದಕ್ಕಾಗಿ ಇಂಥ ಹೇಳಿಕೆಯನ್ನ ತರ್ತಾರೆ. 11 ವರ್ಷ ಆಯಿತು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದು, ಇವತ್ತು ಯಾಕೆ ಇಂಥ ಹೇಳಿಕೆಯನ್ನು ಕೊಡ್ತಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.